ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಟೋಬಾ ಟೆಕ್ ಸಿಂಗ್ ಅಂತಕ್ಕಂತಹ ಒಂದು ಶಾರ್ಟ್ ಸ್ಟೋರಿಯ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಸಾದತ್ ಹಸನ್ ಮ್ಯಾಂಟೋ ಅಂತಕ್ಕಂತಹ ನಮ್ಮ ಇಂಡಿಯನ್ ರೈಟರ್ ಆಗಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಟೈಟಲ್ ಏನಿದೆಯೋ ಟೋಬಾ ಟೆಕ್ ಸಿಂಗ್ ಅಂತಕ್ಕಂಥದ್ದು ಒಂದು ಹಳ್ಳಿಯ ಹೆಸರಾಗಿರುತ್ತೆ. ಈ ಒಂದು ಸ್ಟೋರಿ ಏನಿದೆಯೋ ಭಾರತ ಯಾವಾಗ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೀತೋ ಆ ಸಂದರ್ಭದಲ್ಲಿ ವಿಭಜನೆ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂತಹ ಎರಡು ದೇಶಗಳು ಹುಟ್ಕೊಳ್ತವೆ. ಅಂತಹ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಒಳಗೊಂಡಂತೆ ಈ ಒಂದು ಸ್ಟೋರಿಯನ್ನು ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಜೆಗಳು ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅಂತಕ್ಕಂಥದ್ದನ್ನು, ಈ ಒಂದು ಆಡಳಿತಾತ್ಮಕವಾಗಿ ಏನೆಲ್ಲ ಬದಲಾವಣೆಗಳಾದವೋ ಅದರಿಂದ ಸಾಮಾನ್ಯ ಜನರಿಗೆ ಯಾವ ರೀತಿ ತೊಂದರೆ ಆಯಿತು ಅಂತಕ್ಕಂಥದ್ದನ್ನು ಈ ಒಂದು ಸ್ಟೋರಿಯಲ್ಲಿ ಥೀಮಾಗಿ ತೆಗೆದುಕೊಳ್ಳಲಾಗಿದೆ. ಈ ಸ್ಟೋರಿಯಲ್ಲಿ ಬನ್ನಿ ಇದರ ಒಂದು ಸಿಂಪಲ್ ಸಮರಿಯನ್ನು ನೋಡ್ತಾ ಹೋಗೋಣ ಪಾಯಿಂಟ್ ವೈಸ್. ಫಸ್ಟ್ ಪಾಯಿಂಟ್ ನೋಡಿ, ಟೋಬಾ ಟೆಕ್ ಸಿಂಗ್ ಈಸ್ ಎ ಶಾರ್ಟ್ ಸ್ಟೋರಿ ರಿಟನ್ ಬೈ ಸಾದತ್ ಹಸನ್ ಮ್ಯಾಂಟೋ, ಒನ್ ಆಫ್ ದ ಮೋಸ್ಟ್ ಫೇಮಸ್ ರೈಟರ್ಸ್ ಫ್ರಮ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಮೊದಲಿಗೆ ಹೇಳಿದಾಗೆ ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವರು ಸಾದತ್ ಹಸನ್ ಮ್ಯಾಂಟೋ ಅವರಾಗಿದ್ದಾರೆ. ಹಿ ಈಸ್ ವೆರಿ ಫೇಮಸ್ ರೈಟರ್. The story was written after the partition of India in 1947, when British India was divided into ಟೂ ಕಂಟ್ರೀಸ್, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಮೊದಲಿಗೆ ಹೇಳಿದಾಗೆ ಭಾರತವನ್ನು ಬ್ರಿಟಿಷರು ವಿಭಜನೆ ಮಾಡ್ತಾರೆ 1947ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಅಂಥೇಳಿ. ಸೊ ಅಂತಹ ಒಂದು ಸಂದರ್ಭದ ಘಟನೆ ಇಲ್ಲಿ ನಮಗೆ ಬರುತ್ತೆ. ದಿಸ್ ಡಿವಿಷನ್ ಕಾಸ್ಡ್ ಹ್ಯೂಜ್ ಕೆಯಾಸ್. ಎಸ್, ಜನಸಾಮಾನ್ಯರಿಗೆ ತುಂಬಾ ತೊಂದರೆಯನ್ನು ಇಲ್ಲಿ ಉಂಟು ಮಾಡ್ತಾ ಇದೆ ಈ ಘಟನೆ. ವಿತ್ ಮಿಲಿಯನ್ಸ್ ಆಫ್ ಪೀಪಲ್ ಮೂವಿಂಗ್ ಅಕ್ರಾಸ್ ದ ನ್ಯೂ ಬಾರ್ಡರ್ಸ್. ಏನು ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ದೇಶಗಳಾಗ್ತವೋ ಅನೇಕ ಪ್ರಜೆಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಬೇಕಾಗಿ ಬರುತ್ತೆ ಗಡಿಯನ್ನು ದಾಟಿ. ಆ್ಯಂಡ್ ಮೆನಿ ಲೂಸಿಂಗ್ ದೇರ್ ಹೋಮ್ಸ್, ಫ್ಯಾಮಿಲೀಸ್ ಆ್ಯಂಡ್ ಲೈವ್ಸ್. ನೋಡಿ, ಜನಗಳು ತಮ್ಮ ಮನೆಯನ್ನು ಕಳೆದುಕೊಳ್ತಾರೆ, ಫ್ಯಾಮಿಲಿಗಳನ್ನು ಕಳೆದುಕೊಳ್ತಾರೆ, ಅನೇಕರು ಜೀವವನ್ನೇ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಅಂದು ಎದುರಾಗಿತ್ತು. ದ ಸ್ಟೋರಿ ಈಸ್ ಸೆಟ್ ಇನ್ ಎ ಮೆಂಟಲ್ ಅಸೈಲಮ್. ಎಸ್, ನೋಡಿ ಮೊದಲನೇದಾಗಿ ಈ ಒಂದು ಸ್ಟೋರಿ ಒಂದು ಮೆಂಟಲ್ ಅಸೈಲಮ್. ಅಸೈಲಮ್ ಅಂದರೆ ಒಂದು ಆಶ್ರಯ ಸ್ಥಾನ ಅಂತೇಳಿ ನಾವು ಕರಿಬೋದು. ಏನು ಆಶ್ರಮ ಅಂತ ಕರಿತಾವಲ್ವ, ಅಂದರೆ ಮೆಂಟಲ್ ಅಸೈಲಮ್ ಅಂದರೆ ಮಾನಸಿಕ ಸ್ಥಿತಿಗತಿಗಳು ಸರಿಯಾಗಿ ಇಲ್ಲದೆ ಇರತಕ್ಕಂತಹ ಜನಗಳು ಇದ್ದಂತಹ ಪ್ರದೇಶ ಇದಾಗಿರುತ್ತೆ. ಅಂದರೆ ಒಂಥರ ಆಶ್ರಮ ಅಂತೇಳಿ. ಸೊ ಅಸ್ವಸ್ಥರಿಗೆ, ಮಾನಸಿಕವಾಗಿ ಅಸ್ವಸ್ಥರು ಇರ್ತಾರಲ್ವ, ಅವರನ್ನು ಇಟ್ಕೊಂಡಂಥ ಒಂದು ಆಶ್ರಮ ಅದಾಗಿರುತ್ತೆ. ಅಲ್ಲಿಯ ಒಂದು ಘಟನೆ ಇಲ್ಲಿ ಈ ಒಂದು ಸ್ಟೋರಿಯಲ್ಲಿ ಬರ್ತಾ ಇದೆ. ಅದೆಲ್ಲಪ್ಪ ಅಂದರೆ ಲಾಹೋರ್, ಅಂದರೆ ಈಗ ಪಾಕಿಸ್ತಾನದಲ್ಲಿರ್ತಕ್ಕಂತಹದ್ದು ಈ ಒಂದು ಲಾಹೋರ್ ಅಂತಕ್ಕಂತಹದ್ದು ಪ್ಲೇಸ್ ಆಗಿರುತ್ತೆ. ವಿಚ್ ಬಿಕೇಮ್ ಪಾರ್ಟ್ ಆಫ್ ಪಾಕಿಸ್ತಾನ್ ಆಫ್ಟರ್ ಪಾರ್ಟಿಷನ್. ಭಾರತ ಮತ್ತು ಪಾಕಿಸ್ತಾನ ಏನು ಡಿವೈಡ್ ಆಗ್ತವೋ ಆಗ ಈ ಲಾಹೋರ್ ಅಂತಕ್ಕಂತಹ ಪ್ಲೇಸ್ ಪಾಕಿಸ್ತಾನಕ್ಕೆ ಸೇರುತ್ತೆ. ಇಟ್ ಫೋಕಸಸ್ ಆನ್ ದ ಲೈವ್ಸ್ ಆಫ್ ದ ಇನ್ಮೇಟ್ಸ್ ಆಫ್ ದ ಅಸೈಲಮ್. ಅಂದರೆ ಆ ಒಂದು ಆಶ್ರಮದಲ್ಲಿದ್ದಂತಹ ಜನಗಳ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಎಸ್ಪೆಷಲಿ ಒನ್ ಮ್ಯಾನ್ ನೇಮ್ಡ್ ಬಿಷನ್ ಸಿಂಗ್. ಎಸ್, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯಾರಪ್ಪ ಅಂದರೆ ಬಿಷನ್ ಸಿಂಗ್ ಅಂತಕ್ಕಂತಹ ವ್ಯಕ್ತಿ. ಅವನ ಮೇಲೆ ಯಾವ ರೀತಿ ಪರಿಣಾಮ ಆಯಿತು ಅಂತ ಒಂದು ಇಂಡಿವಿಜುವಲ್ ಇವೆಂಟನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಹೂ ಈಸ್ ಫ್ರಮ್ ಎ ವಿಲೇಜ್ ಕಾಲ್ಡ್ ಟೋಬಾ ಟೆಕ್ ಸಿಂಗ್. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಟೋಬಾ ಟೆಕ್ ಸಿಂಗ್ ಅಂದರೆ ಈ ಟೈಟಲ್ ಏನಿದೆನೋ ಒಂದು ಹಳ್ಳಿಯ ಹೆಸರಾಗಿರುತ್ತೆ. ಈ ಬಿಷನ್ ಸಿಂಗ್ ಆ ಒಂದು ಹಳ್ಳಿಯಿಂದ ಬಂದವನಾಗಿರ್ತಾನೆ. ಬ್ಯಾಕ್ಗ್ರೌಂಡ್: ಆಫ್ಟರ್ ಪಾರ್ಟಿಷನ್, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಡಿಸೈಡೆಡ್ ಟು ಎಕ್ಸ್ಚೇಂಜ್ ನಾಟ್ ಜಸ್ಟ್ ಪೀಪಲ್ ಬಟ್ ಆಲ್ಸೋ ಪ್ರಿಸನರ್ಸ್ ಆ್ಯಂಡ್ ಅಸೈಲಮ್ ಇನ್ಮೇಟ್ಸ್. ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಡಿವೈಡ್ ಆದಮೇಲೆ ಎರಡೂ ದೇಶಗಳು ಒಂದು ನಿರ್ಧಾರವನ್ನು ಮಾಡ್ತೇವೆ. ಏನು ನಿರ್ಧಾರ ಅಂದರೆ ಜನಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂತಹ ಜನಗಳನ್ನು ಪಾಕಿಸ್ತಾನಕ್ಕೆ ಕಳಿಸ್ಕೊಡೋದು ಮತ್ತು ಭಾರತಕ್ಕೆ ಬರಬೇಕಾದವ್ರನ್ನ, ಪಾಕಿಸ್ತಾನದಲ್ಲಿದ್ದಂಥವ್ರನ್ನ ಭಾರತಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಖೈದಿಗಳನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆ ಒಂದು ಮಾನಸಿಕ ಅಸ್ವಸ್ಥರೇನಿರ್ತಾರೋ ಅವರನ್ನು ಕೂಡ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಕೊಳ್ತವೆ. This means that Muslim
ಪೇಷಂಟ್ಸ್ ಫ್ರಮ್ ಇಂಡಿಯನ್ ಅಸೈಲಮ್ಸ್ ವುಡ್ ಬಿ ಸೆಂಟ್ ಟು ಪಾಕಿಸ್ತಾನ್. ಅಂದರೆ ಭಾರತದ ಒಂದು ಅಸೈಲಮ್ಗಳಲ್ಲಿ ಆಶ್ರಮ ಸ್ಥಾನಗಳಲ್ಲಿದ್ದಂತಹ ಮುಸ್ಲಿಮರೇನಿರ್ತಾರೋ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಕ್ಕಂಥದ್ದು. ಮತ್ತು ಹಿಂದೂ ಆ್ಯಂಡ್ ಸಿಖ್ ಪೇಷಂಟ್ಸ್ ಫ್ರಮ್ ಪಾಕಿಸ್ತಾನಿ ಅಸೈಲಮ್ಸ್ ವುಡ್ ಬಿ ಸೆಂಟ್ ಟು ಇಂಡಿಯಾ. ಪಾಕಿಸ್ತಾನ ಪ್ರದೇಶಕ್ಕೆ ಸೇರಿರ್ತಕ್ಕಂತಹ ಪ್ಲೇಸಲ್ಲಿ ಯಾವೆಲ್ಲ ಅಸೈಲಮ್ಗಳಿದ್ವೋ, ಆಶ್ರಮ ಸ್ಥಾನಗಳಿದ್ವೋ, ಅಲ್ಲಿರ್ತಕ್ಕಂತಹ ಹಿಂದೂಗಳನ್ನು ಮತ್ತು ಸಿಖ್ ಜನರನ್ನು ಭಾರತಕ್ಕೆ ಕಳಿಸಿಕೊಡ್ತಕ್ಕಂಥದ್ದಕ್ಕೆ ಎರಡೂ ದೇಶಗಳು ಒಪ್ಪಿಕೊಳ್ತವೆ. This story is about the moment when the exchange of mental patients was being arranged. ಸೊ ಈ ರೀತಿ ಮಾನಸಿಕ ಅಸ್ವಸ್ಥರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಮೇನ್ ಪ್ಲಾಟ್ ಆಫ್ ದಿಸ್ ಸ್ಟೋರಿ. ದ ಸ್ಟೋರಿ ಬಿಗಿನ್ಸ್ ಇನ್ ದ ಅಸೈಲಮ್ ಇನ್ ಲಾಹೋರ್. ಮೊದಲಿಗೆ ಹೇಳಿದಾಗೆ ಲಾಹೋರ್ನ ಒಂದು ಅಸೈಲಮಲ್ಲಿ, ಆಶ್ರಮದಲ್ಲಿ ನಡೆದಂತಹ ಘಟನೆ ಇಲ್ಲಿದೆ. ದ ಪೇಷಂಟ್ಸ್ ದೇರ್ ಹ್ಯಾವ್ ಹರ್ಡ್ ರೂಮರ್ಸ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ಔಟ್ಸೈಡ್ ಬಟ್ ದೇ ಆರ್ ಕನ್ಫ್ಯೂಸ್ಡ್. ಎಸ್ ನೋಡಿ, ಆ ಒಂದು ಅಸೈಲಮ್ಮಲ್ಲಿರ್ತಕ್ಕಂತಹ ಜನಗಳೇನಿದ್ರು, ಪೇಷಂಟ್ಗಳೇನಿದ್ರು, ಎರಡೂ ದೇಶಗಳು ಈಗ ಡಿವೈಡ್ ಆಗಿದ್ದಾವೆ. ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಎರಡೂ ದೇಶಗಳಾಗ್ತಾ ಇದ್ದಾವೆ ಅಂತಕ್ಕಂತಹ ಒಂದು ವಿಷಯ ಅವರಿಗೆ ತಿಳಿಯುತ್ತೆ. ಆದರೆ ಈ ರೀತಿ ದೇಶವನ್ನು ಡಿವೈಡ್ ಮಾಡೋದು ಅಂದರೆ ಏನು ಅಂತಕ್ಕಂಥದ್ದೇ ಅವರಿಗೆ ಅರ್ಥ ಆಗೋದಿಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ದೇ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ದ ಪಾರ್ಟಿಷನ್ ಮೀನ್ಸ್. ಪಾರ್ಟಿಷನ್, ವಿಭಜನೆ ಅಂದರೆ ಏನು ಅಂತಕ್ಕಂಥದ್ದೇ ಅಲ್ಲಿರ್ತಕ್ಕಂತಹ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರು ಮೊದಲಿಗೇನೆ ಅವರು ಏನಾಗಿದ್ದಾರೆ, ಮೆಂಟಲ್ ಹೆಲ್ತ್ ಅವ್ರದ್ದು ಸರಿ ಇರಲಿಲ್ಲ. ಹಾಗಾಗಿ ದೇ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ದ ಪಾರ್ಟಿಷನ್ ಮೀನ್ಸ್. ಸಮ್ ಥಿಂಕ್ ಪಾಕಿಸ್ತಾನ್ ಈಸ್ ಎ ಪ್ಲೇಸ್ ಇನ್ ಇಂಡಿಯಾ. ನೋಡಿ ಎಂತಹ ವ್ಯಂಗ್ಯ ಅಂದರೆ, ಒಂದಿಷ್ಟು ಜನಗಳು ಅವ್ರೇನು ಅಂದ್ಕೊಳ್ತಾರೆ ಅಂದರೆ ಪಾಕಿಸ್ತಾನ ಅಂತಕ್ಕಂಥದ್ದು ಭಾರತ ದೇಶದಲ್ಲಿನೇ ಒಂದು ಭಾಗ ಅಂತ ತಿಳ್ಕೊಂಡಿರ್ತಾರೆ. ವೈಲ್ ಅದರ್ಸ್ ಬಿಲೀವ್ ಇಟ್ ಈಸ್ ಜಸ್ಟ್ ಎ ನ್ಯೂ ರೂಲ್ ಆರ್ ಲಾ. ಯಾವುದೋ ಒಂದು ಕಾನೂನಿಗೆ ಅಥವಾ ಯಾವುದೋ ಒಂದು ನಿಯಮಕ್ಕೆ ಈ ರೀತಿ ಹೆಸರನ್ನು ಇಟ್ಟಿರಬೇಕು ಅಂಥೇಳಿ ಕೆಲವೊಂದಿಷ್ಟು ಜನ ಅಂದ್ಕೊಳ್ತಾರೆ. ಅಂದರೆ ಕ್ಲಿಯರ್ ಆಗಿರ್ತಕ್ಕಂತಹ ಒಂದು ಐಡಿಯಾ ಯಾರಿಗೂ ಕೂಡ ಇಲ್ಲ ಅಲ್ಲಿ. Their confusion reflects how complicated and tragic the situation is, even for people outside the asylum. ನೋಡಿ, ಆ ಒಂದು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂತಹ ಜನಗಳಿಗೆ ಅಷ್ಟೇ ಅಲ್ಲ, ಆ ಒಂದು ಅಸೈಲಮ್ಮಿಂದ ಆಚೆ ಇರತಕ್ಕಂತಹ ಸಾಮಾನ್ಯ ಜನಗಳು, ಅಂದರೆ ಏನು ನಾರ್ಮಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಕನ್ಫ್ಯೂಷನ್ ಇದೆ. ಭಾರತ ಪಾಕಿಸ್ತಾನ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದೇ ಅವ್ರಿಗೆ ಸರಿಯಾಗಿ, ಪಾಕಿಸ್ತಾನ ಅಂತಕ್ಕಂಥ ಹೊಸ ಪದ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅಂತಹ ಪರಿಸ್ಥಿತಿ ಎದುರಾಗಿತ್ತು ಆವತ್ತು. ದ ಇನ್ಮೇಟ್ಸ್ ಆಸ್ಕ್ ಕ್ವೆಶನ್ಸ್ ಲೈಕ್. ನೋಡಿ, ಅಲ್ಲಿರ್ತಕ್ಕಂತಹ ಅಂದರೆ ಅಸೈಲಮ್ಮಲ್ಲಿದ್ದಂತಹ ಜನಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಏನಂತ, ವೇರ್ ಈಸ್ ಪಾಕಿಸ್ತಾನ್, ಪಾಕಿಸ್ತಾನ ಎಲ್ಲಿದೆ? ವೇರ್ ಈಸ್ ಇಂಡಿಯಾನೋ, ಹಾಗಾದರೆ ಭಾರತ ಈಗ ಎಲ್ಲಿದೆ, ಎಲ್ಲಿ ಹೋಯಿತು? ಇಫ್ ವಿ ವರ್ ಇನ್ ಇಂಡಿಯಾ ಎಸ್ಟರ್ಡೇ, ಹೌ ಆರ್ ವಿ ನಾವ್ ಇನ್ ಪಾಕಿಸ್ತಾನ್. ನೋಡಿ, ನಿನ್ನೆ ನಾವು ಭಾರತದಲ್ಲಿದ್ವಿ ಅಂತ ಅಂದರೆ ಇವತ್ತು ಪಾಕಿಸ್ತಾನಕ್ಕೆ ಸೇರಿದ್ದೇವೆ ಅಂದರೆ ಅದು ಹೇಗೆ ಸಾಧ್ಯ ಅಂತಕ್ಕಂತಹ ಪ್ರಶ್ನೆಗಳನ್ನು ಸಾಮಾನ್ಯ ಜನರು ಕೇಳ್ತಾ ಇದ್ರು. This shows the madness of the situation. Even sane people outside are struggling to make sense of the changes. ಸೇನ್ ಪೀಪಲ್ ಅಂದರೆ ಸಾಮಾನ್ಯ ಜನರು, ಯಾವುದೇ ಒಂದು ಮೆಂಟಲ್ ಪ್ರಾಬ್ಲಮ್ ಇಲ್ಲದೆ ಇರತಕ್ಕಂಥವ್ರು, ಅವ್ರಿಗೇನೆ ಈಗ ಕನ್ಫ್ಯೂಷನ್ ಆಗ್ತಾ ಇದೆ. ಏನೆಲ್ಲ ಬದಲಾವಣೆ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಸರಿಯಾಗಿ ಅವರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಫಾರ್ ದೋಸ್ ಇನ್ ದ ಅಸೈಲಮ್ ಇಟ್ ಈಸ್ ಈವನ್ ಮೋರ್ ಕನ್ಫ್ಯೂಸಿಂಗ್. ಸೊ ಸಾಮಾನ್ಯ ಜನರೇ ಈ ರೀತಿ ತೊಂದರೆ ಎದುರಿಸ್ತಾ ಇದ್ದಾರೆ ಅಂದರೆ ಆ ಅಸೈಲಮಲ್ಲಿ ಹೊರ ಜಗತ್ತಿನ ಪರಿಚಯವೇ ಇಲ್ಲದೆ ಇರತಕ್ಕಂತಹ ಜನಗಳು ಯಾವೆಲ್ಲ ಒಂದು ಕನ್ಫ್ಯೂಷನಲ್ಲಿ ಇರಬಹುದು ಅಂತ. ಬಿಷನ್ ಸಿಂಗ್ ಅಂದರೆ ಈ ಒಂದು ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಬಗ್ಗೆ ನಾವೀಗ ನೋಡ್ತಾ ಇದ್ದೇವೆ. ಒನ್ ಆಫ್ ದ ಪೇಷಂಟ್ಸ್, ಅವನು ಏನಾಗಿರ್ತಾನೆ, ಒಬ್ಬ ಪೇಷಂಟ್ ಆಗಿರ್ತಾನೆ ಆ ಒಂದು ಅಸೈಲಮಲ್ಲಿ. ಬಿಷನ್ ಸಿಂಗ್ ಈಸ್ ಎ ಸಿಕ್ ಮ್ಯಾನ್ ಹೂ ನೆವರ್ ಸ್ಪೀಕ್ಸ್ ಪ್ರಾಪರ್ಲಿ. ಅವನಿಗೆ ಸರಿಯಾಗಿ ಮಾತನಾಡಲಿಕ್ಕೂ ಬರ್ತಾ ಇಲ್ಲ. ಅಂತಹ ವ್ಯಕ್ತಿ ಆಗಿದ್ದಾನೆ ಈ ಬಿಷನ್ ಸಿಂಗ್. ಅವನೊಬ್ಬ ಸಿಕ್ ವ್ಯಕ್ತಿ ಆಗಿರ್ತಾನೆ. ಹಿ ಯೂಸಸ್ ಎ ಮಿಕ್ಸ್ ಆಫ್ ಪಂಜಾಬಿ, ಉರ್ದು ಆ್ಯಂಡ್ ಇಂಗ್ಲೀಷ್. ನೋಡಿ, ಅವನು ಮಾತನಾಡಬೇಕಾದ್ರೆ 3 ಭಾಷೆಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾನೆ. ಪಂಜಾಬಿ ಇರ್ಬೋದು, ಉರ್ದು ಇರ್ಬೋದು ಮತ್ತು ಇಂಗ್ಲೀಷ್, ಈ 3 ಭಾಷೆಗಳನ್ನು ಮಿಕ್ಸ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾನೆ. ಮೋಸ್ಟ್ ಆಫ್ ವಾಟ್ ಹಿ ಸೇಸ್ ಡಸಂಟ್ ಮೇಕ್ ಸೆನ್ಸ್. ಏನು ಅವನು ಮಾತಾಡ್ತಾ ಇರ್ತಾನಲ್ವಾ, ಏನು ಮಾತಾಡ್ತಾ ಇದ್ದಾನೆ ಅಂತಕ್ಕಂಥದ್ದೇ ಸರಿಯಾಗಿ ತಿಳಿತಾ ಇರೋದಿಲ್ಲ, ಅರ್ಥಪೂರ್ಣ ಇರ್ತಾ ಇರಲಿಲ್ಲ ಅವನ ಮಾತುಗಳು. ಎಕ್ಸೆಪ್ಟ್ ಫಾರ್ ಒನ್ ಥಿಂಗ್, ಹಿ ಆಲ್ವೇಸ್ ಸೇಸ್ ದ ನೇಮ್ ಆಫ್ ಹಿಸ್ ವಿಲೇಜ್. ಯಾವಾಗಲೂ ಕೂಡ ಅವನ ಹಳ್ಳಿಯ ಹೆಸರನ್ನು ಅವನು ಹೇಳ್ತಾ ಇರ್ತಾನೆ. ಆ ಹಳ್ಳಿ ಹೆಸರು ಯಾವುದಪ್ಪ ಅಂದರೆ ಟೋಬಾ ಟೆಕ್ಸಿಂಗ್ ಅಂಥೇಳಿ. ಸೊ ಅದೊಂದು ಹೆಸರನ್ನು ಇವನು ಸರಿಯಾಗಿ ಹೇಳ್ತಾ ಇರ್ತಾನೆ. ಬಿಷನ್ ಸಿಂಗ್ ಸ್ಟ್ಯಾಂಡ್ಸ್ ಆಲ್ ಡೇ ಇನ್ ದ ಅಸೈಲಮ್ ಕೋರ್ಟ್ ಯಾರ್ಡ್ ರೆಫ್ಯೂಸಿಂಗ್ ಟು ಲೈ ಡೌನ್. ಯಾವಾಗಲೂ ಕೂಡ ಅವನೇನು ಮಾಡ್ತಾ ಇದ್ದ, ಆ
ಆ ಒಂದು ಅಸೈಲಮಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಾ ಇದ್ದ. ರೆಫ್ಯೂಸಿಂಗ್ ಟು ಲೈ ಡೌನ್ ಅಂದರೆ ಕೆಳಗಡೆ ಮಲಗಲಿಕ್ಕೆ ಅವನು ರೆಡಿ ಇರಲಿಲ್ಲ. ಹಿ ಈಸ್ ಆಲ್ವೇಸ್ ವರೀಡ್ ಅಬೌಟ್ ಹಿಸ್ ವಿಲೇಜ್ ಆ್ಯಂಡ್ ಕೀಪ್ಸ್ ಆಸ್ಕಿಂಗ್. ಯಾವಾಗಲೂ ತನ್ನ ಹಳ್ಳಿಯ ಬಗ್ಗೆ ಅವನಿಗೆ ಚಿಂತೆ ಕಾಡ್ತಾ ಇತ್ತು. ವೇರ್ ಈಸ್ ಟೋಬಾ ಟೆಕ್ಸಿಂಗ್ ಇನ್ ಇಂಡಿಯಾ ಆರ್ ಪಾಕಿಸ್ತಾನ್? ಅವನಿಗೊಂದು ಪ್ರಶ್ನೆ ಮೂಡಿಬಿಡ್ತು. ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂತಹ ಎರಡು ದೇಶಗಳು ನಿರ್ಮಾಣ ಆಗಿದ್ದಾವೆ ಅಂದರೆ ಈಗ ನನ್ನ ಹಳ್ಳಿ ಭಾರತಕ್ಕೆ ಸೇರಿದೆನೋ ಅಥವಾ ಪಾಕಿಸ್ತಾನಕ್ಕೆ ಸೇರಿದೆನೋ ಅಂತಕ್ಕಂತಹ ಪ್ರಶ್ನೆಯನ್ನು ಅವನು ಯಾವಾಗಲೂ ಕೂಡ ಕೇಳ್ತಾ ಇದ್ದಾನೆ. ಈಗ ನೋ ಬಡಿ ಕ್ಯಾನ್ ಗಿವ್ ಹಿಮ್ ಎ ಕ್ಲಿಯರ್ ಆನ್ಸರ್. ಯಾರು ಕೂಡ ಅವನಿಗೆ ಸರಿಯಾಗಿರೋ ಉತ್ತರವನ್ನು ಕೊಡ್ತಾ ಇಲ್ಲ. ದ ಗಾರ್ಡ್ಸ್ ಆ್ಯಂಡ್ ಸ್ಟಾಫ್ ಡೋಂಟ್ ನೋ ಆ್ಯಂಡ್ ಈವನ್ ದ ಗವರ್ನಮೆಂಟ್ ಡಸಂಟ್ ಸೀಮ್ ಟು ಕೇರ್ ಅಬೌಟ್ ದ ಡೀಟೇಲ್ಸ್. ಯಾರು ಕೂಡ ಉತ್ತರ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಗಾರ್ಡ್ಗಳೇನಿದ್ರೋ ಅವ್ರಿಗೂ ಕೂಡ ತಿಳಿದಿಲ್ಲ. ಅಲ್ಲಿರ್ತಕ್ಕಂತಹ ಕೆಲಸಗಾರರೇನಿರ್ತಾರೋ ಸ್ಟಾಫ್ ಅವ್ರಿಗೂ ಕೂಡ ಗೊತ್ತಿಲ್ಲ ಅವನ ಹಳ್ಳಿ ಭಾರತಕ್ಕೆ ಸೇರಿದನೋ ಅಥವಾ ಪಾಕಿಸ್ತಾನಕ್ಕೆ ಸೇರಿದನೋ ಅಂತಕ್ಕಂಥದ್ದು. ಮತ್ತು ಈವನ್ ಗೌರ್ನಮೆಂಟ್ ಡಸಂಟ್ ಸೀಮ್ ಟು ಕೇರ್ ಅಬೌಟ್ ದ ಡೀಟೇಲ್ಸ್. ಒಂದು ಸರ್ಕಾರ ಏನಿತ್ತೋ ಅದು ಕೂಡ ಕೇರ್ ಮಾಡ್ತಾ ಇಲ್ಲ. ದಿಸ್ ಶೋಸ್ ಹೌ ದ ಸಿಸ್ಟಮ್ ಡಸಂಟ್ ಥಿಂಕ್ ಅಬೌಟ್ ಇಂಡಿವಿಜುವಲ್ಸ್ ಲೈಕ್ ಬಿಷನ್ ಸಿಂಗ್. ದೇ ಆರ್ ಜಸ್ಟ್ ನಂಬರ್ಸ್ ಇನ್ ದ ಬಿಗ್ ಪೊಲಿಟಿಕಲ್ ಗೇಮ್. ಸಾಮಾನ್ಯ ಜನಗಳೇನಿದ್ರೋ ತುಂಬಾ ಕಷ್ಟಕ್ಕೆ ಒಳಗಾಗ್ತಾರೆ. ಸರ್ಕಾರ ಅವ್ರ ಕಡೆ ಗಮನನೇ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ದ ಡೇ ಆಫ್ ಎಕ್ಸ್ಚೇಂಜ್, ಯಾವತ್ತು ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯಿತೋ ಆವತ್ತಿನ ಒಂದು ಸನ್ನಿವೇಶ. ಫೈನಲಿ ದ ಡೇ ಕಮ್ಸ್ ವೆನ್ ದ ಹಿಂದೂ ಆ್ಯಂಡ್ ಸಿಖ್ ಇನ್ಮೇಟ್ಸ್ ಆರ್ ಟು ಬಿ ಸೆಂಟ್ ಟು ಇಂಡಿಯಾ. ಹಿಂದೂ ಮತ್ತು ಸಿಖ್ಖರನ್ನು ಭಾರತ ದೇಶಕ್ಕೆ ಕಳಿಸಿಕೊಡ್ತಕ್ಕಂತಹ ಡೇ ಫಿಕ್ಸ್ ಆಗುತ್ತೆ. ಆ್ಯಂಡ್ ದ ಮುಸ್ಲಿಂ ಇನ್ಮೇಟ್ಸ್ ಫ್ರಮ್ ಇಂಡಿಯಾ ಆರ್ ಟು ಬಿ ಬ್ರಾಟ್ ಟು ಪಾಕಿಸ್ತಾನ್. ಮುಸ್ಲಿಮರು ಭಾರತದಲ್ಲಿ ಏನಿದ್ರೋ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಅರೇಂಜ್ ಆಗುತ್ತೆ. ದ ಪೇಷಂಟ್ಸ್ ಆರ್ ಟೇಕನ್ ಟು ದ ಬಾರ್ಡರ್. ಎಲ್ಲ ಪೇಷಂಟ್ಸ್ಗಳನ್ನು ಅಂದರೆ ಆ ಒಂದು ಅಸೈಲಮಲ್ಲಿ ಏನಿದ್ರಲ್ವ ಅವರನ್ನು ಬಾರ್ಡರ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಿಷನ್ ಸಿಂಗ್ ಈಸ್ ಆಲ್ಸೋ ಬ್ರಾಟ್ ವಿತ್ ದೆಮ್. ಅವ್ರ ಜೊತೆ ಬಿಷನ್ ಸಿಂಗ್ ಕೂಡ ಇದ್ದಾನೆ. ಯಾಕೆಂದರೆ ಅವನು ಕೂಡ ಒಬ್ಬ ಪೇಷಂಟ್ ಆಗಿದ್ದ. ಬಟ್ ಹೀ ಈಸ್ ವೆರಿ ಅಪ್ಸೆಟ್. ತುಂಬಾ ಅಪ್ಸೆಟ್ ಆಗಿದ್ದಾನೆ ಅವತ್ತಿನ ದಿನ ಬಿಷನ್ ಸಿಂಗ್. ಹಿ ಕೀಪ್ಸ್ ಶೌಟಿಂಗ್ ಆ್ಯಂಡ್ ಆಸ್ಕಿಂಗ್ ವೇರ್ ಈಸ್ ಟೋಬಾ ಟೆಕ್ಸಿಂಗ್. ಅವನೊಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಈಗ ನನ್ನ ಹಳ್ಳಿ ಎಲ್ಲಿದೆ, ವೇರ್ ಈಸ್ ಟೋಬಾ ಟೆಕ್ಸಿಂಗ್ ಅಂತ ಕೂಗಿ ಕೂಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸಮ್ ಒನ್ ಫೈನಲಿ ಟೆಲ್ಸ್ ಹಿಮ್ ದಟ್ ಟೋಬಾ ಟೆಕ್ಸಿಂಗ್ ಈಸ್ ನೌ ಇನ್ ಪಾಕಿಸ್ತಾನ್. ಕೊನೆಗೂ ಕೂಡ ಒಬ್ಬರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಿನ್ನ ಹಳ್ಳಿ ಟೋಬಾ ಟೆಕ್ಸಿಂಗ್ ಏನಿದೆನೋ ಈಗ ಅದು ಪಾಕಿಸ್ತಾನಕ್ಕೆ ಸೇರಿದೆ ಅಂತಕ್ಕಂತಹ ಉತ್ತರವನ್ನು ಪಡಿತಾ ಇದ್ದಾನೆ. ದಿಸ್ ಮೇಕ್ಸ್ ಬಿಷನ್ ಸಿಂಗ್ ಕನ್ಫ್ಯೂಸ್ಡ್ ಆ್ಯಂಡ್ ಆ್ಯಂಗ್ರಿ. ಈಗ ಅವನಿಗೆ ತುಂಬಾ ಕೋಪ ಬರ್ತಾ ಇದೆ. ಯಾಕೆಂದರೆ ಅವನೊಬ್ಬ ಸಿಕ್ಕಾಗಿದ್ದಾನೆ, ಹಾಗಾಗಿ ಅವನನ್ನು ಭಾರತಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಬಟ್ ಅವನ ಹಳ್ಳಿ ಏನಿತ್ತೋ, ಅವನು ಹುಟ್ಟಿ ಬಾಳಿದಂತಹ ಊರೇನಿತ್ತೋ ಅದೀಗ ಪಾಕಿಸ್ತಾನಲ್ಲಿದೆ. ಸೊ ಅವನು ಪಾಕಿಸ್ತಾನಕ್ಕೆ ಈಗ ಹೋಗ್ತಾ ಇಲ್ಲ, ಭಾರತಕ್ಕೆ ಬರ್ತಾ ಇದ್ದಾನೆ. ತನ್ನ ಹುಟ್ಟೂರನ್ನು ಬಿಟ್ಟು ಹೋಗಬೇಕಾಗಿದೆ. ಬಿಕಾಸ್ ಹೀ ಈಸ್ ಬೀಯಿಂಗ್ ಸೆಂಟ್ ಟು ಇಂಡಿಯಾ ಅವೇ ಫ್ರಮ್ ಹಿಸ್ ವಿಲೇಜ್. ಹಿ ರೆಫ್ಯೂಸಸ್ ಟು ಗೋ. ಅವನು ನಿರಾಕರಿಸ್ತಾ ಇದ್ದಾನೆ. ಅವನಿಗೆ ಭಾರತಕ್ಕೆ ಬರಲಿಕ್ಕೆ ಒಪ್ಕೊಳ್ತಾ ಇಲ್ಲ. ತನ್ನ ಹಳ್ಳಿಗೆ ಹೋಗಬೇಕು ಅಂತಕ್ಕಂಥದ್ದು ಅವನ ಹಂಬಲ. ಹಿ ಶೌಟ್ಸ್, struggles and finally lies down on the ground in the no man's land between India and Pakistan. ಅವನು ಭಾರತ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಅವನು ಕೂಗಾಡ್ತಾನೆ. ಫೈನಲಿ ಏನು ಮಾಡ್ತಾನೆ, ಒಂದು ಭಾರತ ಮತ್ತು ಪಾಕಿಸ್ತಾನಗಳ ಒಂದು ಬಾರ್ಡರ್ ಏನಿರುತ್ತೋ, ಈ ಕಡೆ ಭಾರತ ಅಂದ್ಕೊಂಡ್ರೆ ಈ ಕಡೆ ಪಾಕಿಸ್ತಾನ ಅಂದ್ಕೊಂಡ್ರೆ ಮಧ್ಯಭಾಗ ಏನಿರುತ್ತಲ್ವ ಆ ಭಾಗದಲ್ಲಿ ಅವನು ಕೆಳಗಡೆ ಬೀಳ್ತಾನೆ. ಅವನು ಯಾವುದೇ ದೇಶಕ್ಕೆ ಹೋಗ್ಲಿಕ್ಕೆ ಈಗ ರೆಡಿ ಇಲ್ಲ. ದ ಸ್ಟ್ರಿಪ್ ಆಫ್ ಲ್ಯಾಂಡ್ ದಟ್ ಬಿಲಾಂಗ್ಸ್ ಟು ನೈದರ್ ಕಂಟ್ರಿ. ಇದು ಈ ಜಾಗ ಏನಿರುತ್ತೋ ಅದು ಎರಡೂ ದೇಶಕ್ಕೆ ಸೇರಿರೋದಿಲ್ಲ. ಅಂತಹ ಪ್ಲೇಸಲ್ಲಿದ್ದಾನೆ. ಅವನಿಗೆ ತನ್ನ ಹಳ್ಳಿಗೆ ಹೋಗಬೇಕಾಗಿತ್ತು. ಹಿ ಲೈಸ್ ದೇರ್ ನಾಟ್ ಮೂವಿಂಗ್ ಆ್ಯಂಡ್ ರೆಫ್ಯೂಸಸ್ ಟು ಕ್ರಾಸ್ ದ ಬಾರ್ಡರ್. ಈಗ ಅವನು ಭಾರತದ ಗಡಿಯನ್ನು ದಾಟಲಿಕ್ಕೆ ಒಪ್ಕೊಳ್ತಾ ಇಲ್ಲ. ಇನ್ ದ ಎಂಡ್ ದ ನರೇಟರ್ ಸೇಸ್. ಕೊನೆಯ ಭಾಗದಲ್ಲಿ ಏನು ನೋಡ್ತೇವೆ ನೋಡಿ, ಬಹಳ ಮುಖ್ಯವಾಗಿರೋ ಸೆಂಟೆನ್ಸ್ ಅಂತ ಹೇಳ್ಬೋದು. ದೇರ್ ಬಿಹೈಂಡ್ ಬಾರ್ಬ್ಡ್ ವೈರ್ ಆನ್ ದ ಪೀಸ್ ಆಫ್ ಅರ್ತ್ ದ್ಯಾಟ್ ಹ್ಯಾಡ್ ನೋ ನೇಮ್ ಲೇ ಟೋಬಾ ಟೆಕ್ಸಿಂಗ್. ಇನ್ನು ಕನ್ಕ್ಲೂಷನನ್ನು ನೋಡೋಣ. Toba Texing is a sad, powerful and symbolic story. It shows how the partition of India and Pakistan was not just a political event but a deeply human tragedy.
ಎಸ್ ನೋಡಿ ಎಷ್ಟೊಂದು ಅದ್ಭುತವಾಗಿ ನಾವು ಇಲ್ಲಿ ಕನ್ಕ್ಲೂಷನ್ ನೋಡಬಹುದು ಅಂತ. ಇದೊಂದು ಕೇವಲ ಪೊಲಿಟಿಕಲ್ ಇವೆಂಟ್ ಅಲ್ಲ. ಯಾವುದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ದೇಶಗಳೇನು ಡಿವೈಡ್ ಆದಲ್ವಾ, ಅದು ಕೇವಲ ಒಂದು ರಾಜಕೀಯ ಘಟನೆ ಅಷ್ಟೇ ಅಲ್ಲ, ಒಂದು ಮನುಷ್ಯನ ಜೀವನದಲ್ಲಿ ಅದೊಂದು ಟ್ರ್ಯಾಜಿಡಿ ಆಗುತ್ತೆ. ಯಾಕೆಂದರೆ ಅನೇಕ ಜನಗಳು ಇದರಿಂದಾಗಿ ತೊಂದರೆಗೆ ನೋವಿಗೆ ಒಳಗಾಗ್ತಾರೆ, ತಮ್ಮ ಫ್ಯಾಮಿಲಿಗಳನ್ನು ಕಳೆದುಕೊಳ್ತಾರೆ, ತಾವು ಹುಟ್ಟಿದ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತೆ. Man to use this simple and strong images to show the pain of people who were caught in a decision they never made. ನೋಡಿ, ಸಾಮಾನ್ಯ ಜನಗಳು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಇದಾಗಿರೋದಿಲ್ಲ, ಸರ್ಕಾರದ ಮಟ್ಟದಲ್ಲಿ ನಡೆದಂತಹ ಒಂದು ರಾಜಕೀಯ ಘಟನೆ ಆಗಿರುತ್ತೆ. ಬಟ್ ಇದರಿಂದ ತೊಂದರೆಗೆ ಒಳಗಾದಂತಹ ಜನಗಳು ಸಾಮಾನ್ಯರಾಗಿದ್ದರು. ಬಿಷನ್ ಸಿಂಗ್ ಸ್ಟ್ಯಾಂಡಿಂಗ್ ಇನ್ ನೋ ಮ್ಯಾನ್ಸ್ ಲ್ಯಾಂಡ್. ನಮ್ಮ ಕಥಾನಾಯಕ ಬಿಷನ್ ಸಿಂಗ್ ಏನಿದ್ದಾನೋ ಈಗ ಅವನು ನೋ ಮ್ಯಾನ್ಸ್ ಲ್ಯಾಂಡಲ್ಲಿದ್ದಾನೆ. ಅಂದರೆ ಭಾರತಕ್ಕೂ ಸೇರದೇ ಇರತಕ್ಕಂತಹ, ಪಾಕಿಸ್ತಾನಕ್ಕೂ ಸೇರದೇ ಇರತಕ್ಕಂತಹ ಪ್ಲೇಸಲ್ಲಿ ಅವನಿದ್ದಾನೆ. ಬಿಕಮ್ಸ್ ಎ ಸಿಂಬಲ್ ಆಫ್ ಆಲ್ ದೋಸ್ ಹು ಲಾಸ್ಟ್ ಎವ್ರಿಥಿಂಗ್ ಇನ್ ಪಾರ್ಟಿಷನ್. ಏನೆಲ್ಲವನ್ನು ಕಳೆದುಕೊಂಡಿದ್ರೋ ಜನಗಳು, ಅವರೆಲ್ಲರ ಪ್ರತಿನಿಧಿಯಾಗಿ ಬಿಷನ್ ಸಿಂಗ್ ಈ ಒಂದು ಸ್ಟೋರಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ಎಷ್ಟೇ ಸ್ಟೂಡೆಂಟ್ಸ್, ಇದು ನಿಮಗೆ ಈ ಒಂದು ವಿಡಿಯೋದಿಂದ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಒಂದು ಲೆಸನನ್ನು ಮಾಡಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಡೋಂಟ್ ಫರ್ಗೆಟ್ ಟು hit the like button and don't forget to share this video with your all friends. Let's meet in next video. Until take care and keep learning and all the best.